ಈಗ ತೆಗೆದು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಾರ್ರಿ ನಮಗೆ. ಆದ್ರೆ ನಮಗೆ ನಾವು ದೇವ್ರ ಮ್ಯಾಗ ಅಷ್ಟೇ ಭಾರ ಹಾಕಿದೇವೆ ರೀ. ನಮ್ಮ ಮಗ ತಣ್ಣಗೆ ಬಂದು ನಮ್ಮ ಗುಡಿಯಾಗ ಹಾಕ್ಲತ್ತೇಳಿ ನಮ್ಮದೊಂದು ಕೋರಿಕೆ ರೀ ಅಷ್ಟೇ. ಯಾವ ರೀತಿ ಆಗಿದೆ ಮೇಡಮ್ ಘಟನೆ? ಇದು 5:30ಯಿಂದ ಆಗಿರ್ಬೋದು. ಹೆಂಗೆ ಯಾವ ರೀತಿ ಅವರು ಆಟ ಆಡ್ಕೊಂಡು ಹೋಗಿಲ್ಲ ಹೆಂಗೆ? ಅಂದ್ರೆ ಊಟ ಮಾಡಿಸ್ಕೆ ಬಿಟ್ಟಾರ್ರಿ ಅವರು. ಅವ್ರ ಪಪ್ಪ ಮತ್ತು ಅವ್ರ ಅಜ್ಜ ಇದ್ರ ಕಡೆ ಬಂದಾರ್ರಿ, ಹೊಂಡದ ಕಡೆ ಬಂದಾರ್ರಿ. ಒಂದು ಮೋಟ್ರ್ ಬಿಟ್ಟಾರ್ರಿ ಒಂದು ಬೋರ್ನಾಗ, 2 ಬೋರ್ ಹೊಡ್ಸ್ಯಾರ ನಿನ್ನವರು. ಒಂದು ಬೋರ್ನಾಗ ಬಿಟ್ಟಾರ್ರಿ, ಇನ್ನೊಂದು ಬೋರ್ ಬಿಡ್ಬೇಕಂತ ಹೇಳಿಕೆ ನೋಡ್ಯಾರ್ರಿ. ಒಂದು ಬೋರ್ ಬಿಟ್ಟದ ಮ್ಯಾಗೆ ಜಗದ್ರಗತ್ತಂತೇಳಿ ನೋಡ್ಕೊತ ಕೂತಾರ್ರಿ. ಹುಡುಗ ಆಡ್ಕೊತ ಹೋಗ್ಯಾರ. ಆಡ್ಕೊತ ಹೋಗಿ ಹಣಿಕೆಕ್ಕೇನಲ್ರಿ ಕಾಲು ಜಾರಿ ಬಿದ್ದಾನ್ರಿ. ನೀವು ಬೆಳತಾನ ಇಲ್ಲೇ ಇದ್ದೀರಾ? ಹಾಂ ರೀ. ಏನು ಮಗುವಿಂದ ಕಂಡೀಷನ್ಸ್ ಬಗ್ಗೆ ಏನು ಹೇಳಿದ್ದಾರೆ? ಅದಕ್ಕೆ ಕೈಕಾಲು ಆಡಿಸ್ತಾನ ಹಿಂಗೆ ಇದು ಕೊಟ್ಟಾರಿ ಅದಕ್ಕೆ ಇದು ಅದಾನಂತೆ ಕೊಟ್ಟಾರ್ರಿ. ಈಗ ಅವ್ರ ತಂದೆ ತಾಯಿ ಸಂಬಂಧಿಕರಿಗೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಎಲ್ಲರೂ ದೇವ್ರಿಗೆ ಬೇಡ್ಕೊಳ್ತಿದಾರೆ ಸಿದ್ದಪ್ಪ. ಈಗ ಪೂಜೆನೂ ಮಾಡಿದೇವ್ರಿ, ನಾವು ಮಾಡಿಸ್ಕೊಂಡು ಬಂದಿದ್ದೇವೆ ರೀ. ನಮ್ಮ ಮಗ ನಮಗೆ ಬೇಕಂತೇಳಿ ನಾವು ಪೂಜೆ ಮಾಡಿಸ್ಕೊಂತೀವಿ. ನಿಮ್ಮ ಹೆಸರು? ಲಕ್ಷ್ಮಿ. ನೀವೇನಾಗಬೇಕು? ನಾ ಅತ್ತೆ ಆಗ್ಬೇಕ್ರಿ. ಅದೇ ರೀ 5:30 ಸರ ತೊಡಿ ಮೇಲೆ ತೊಗೊಂಡು ಕೂತಿದ್ರಿ ಸರ್. ತೊಡಿ ಮೇಲೆ ತೊಗೊಂಡ್ಕೊಂಡ್ರೆ ಸಾತ್ವಿಕ ತಂದು ನನಗೆ ಅತ್ತೆ ಏಕಟ್ಟೆ ಇದು ಮಾಡ್ತಿದ್ರಿ. ನನ್ನ ಇಲ್ಲವಾ ಇಲ್ಲೇ ಇಲ್ಲಿ ಪಪ್ಪ ಮತ್ತು ಇವ್ರು ಎಲ್ಲಿ ಹೋಗ್ಯಾರ ಕಾಕ ಅದೆಲ್ಲ ಅಂತ ಕೇಳಿದ್ರಿ. ಕೇಳೋಣ ಇಲ್ಲೇ ಹೊಲಕ್ಕೆ ಹೋಗ್ಯಾರ ಇಲ್ಲೇ ಹೊಲದಾಗೆ ಅದ ರೀ, ಅವರೆಲ್ಲ ವಯರ್ ಇದು ಮಾಡ್ಲಾಗತ್ತಾರ ಅಲ್ಲೇ ಅದಾರ ತಂದು ಚೆಂದಾಗಿ ಮಾತಾಡ್ಯಾಡ್ರಿ ಸರ್. ಮಾತಾಡ್ಕಿಸಂದ್ರೆ ಹಾಗೆ ಅಲ್ಲಿ ಅವ್ವನ ಮನೆ ಇಲ್ಲಿ ಅದು ಸಮೀಪ ಆಗ್ತದ ರೀ ನಮ್ಮದು. ಅಲ್ಲಿ ತೋಟದ ಕಡೆ ಹೋಗಿದ್ರಿ ಸರ್. ನಾವು ಹೋಗೋಟ್ರಿಗೆ ಒಂದು 5:30 ಹೋಗಿನ್ರಿ ಸರ್. ಅಲ್ಲಿ ಅವ್ವ ಚಹಾ ಮಾಡಿದಳ್ರಿ. ಚಹಾ ಮಾಡ್ಕಿಸಂದ್ರೆ ಚಹಾ ಕುಡಿಯವ ತಂದಳು. ಚಹಾ ಕುಡಿಯೋಣ ನನ್ನ ಮನುಷ್ಯ ಇಲ್ಲೇ ನಾವು ಹತ್ತಿನ ಆಗ್ಬೇಕು ರೀ. ಏಕಟ್ಟೆ ಹತ್ತಿ ಒಂದು ಸ್ವಲ್ಪ ಏಕಟ್ಟೆ ಮೋಟ್ರ್ ಚಾಲು ಮಾಡ್ಲಿಕ್ಕೆ ಹೋದಕ್ರಮ ಬಂದಕ್ರಮ ಒಂದು ಸೌಂಡ್ ಇದು ಮಾಡ್ತಿತ್ತು ಸರ್. ಅದು ಹುಡುಗ ಅನ್ನಟ್ರಿಗೆ ಚಹಾ ಕುಡಿಯತ್ತಂದಳು. ನಾವು ಒಟ್ಟು ಚಹಾ ಕುಡ್ಲಿಲ್ಲ ರೀ. ಇವಾಗ ಚಹಾ ಕುಡಿಲಾರ ಬಟ್ಟಕ್ಕೆ ಒಬ್ರು ಬಂದು ನನಗೆ ಕೇಳಿದ್ರಿ ಸರ್, ಏನಾಗ್ಯದ ಅಂತೇಳಿ. ನನಗೇನು ಗೊತ್ತಿಲ್ಲವ ನಾರಿನ ಅದು ತೊಡಿ ಮೇಲೆ ತೊಗೊಂಡು ಕೂತಿದ್ರಿ ಸರ್. ತೊಡಿ ಮೇಲೆ ತೊಗೊಂಡು ಕೂತಿಳು ಸಾತ್ವಿಕ ತಂದು ಹೋಗಿನ್ರಿ. ನಾ ಹೋಗಟ್ರಿಗೆ ಮತ್ತು ಅದು ಏನೂ ಆಗಿಲ್ಲವ, ಜಗಳದ ಏನೂ ಇಲ್ಲಿ ಅಂತಂದ್ರಿ. ಅನ್ನನೆ ಮತ್ತು ಅಲ್ಲಿ ಅಳ್ಳಕತ್ತಾರ ತಂದ್ರೆ ಒಬ್ಬರು ಅಳ್ಳೋದು ಕರೆಯೋದು ನಡೆದನ. ನನಗಾರ ಏನು ಕೂನಿಲ್ಲ ನಾರಿ ಅಲ್ಲಿ ಒಂದು ಸ್ವಲ್ಪ ಮಾತಾಡ್ಸಿ ಬಂದೀನಿ ರೀ. ಏನೂ ಇಲ್ಲ ಅಲ್ಲಿ ಅಳೋದೂ ಇಲ್ಲ ಕರೆಯೋದೂ ಇಲ್ಲ ಏನೂ ಇಲ್ಲ. ಮನಾರ್ ಚಂದ ಮಾತಾಡ್ಸಿ ಬಂದೀನಿ ರೀ ತಂದ್ರಿ ಸರ್ನ. ಅನ್ನಟ್ರಿಗೆ ಇಲ್ಲ ಅಲ್ಲಿ ಓಡಾಡ್ಲಿಕತ್ತಾರ ನೋಡ್ರಿ ಮಂದಿ, ಬಹುಶಃ ಏನೋ ಜಗಳಾಗ್ಯದ ಏನಾಗ್ಯದ ಅಳೋದು ಕರೆಯೋದು ನಡೆದತ್ತ ಅಂದ್ರಿ ಸರ್. ಅನ್ನಟ್ರಿಗೆ ಅಲ್ಲಿ ಅಳೋದು ಕರೆಯೋದನ್ನ ಏನಾಗ್ಯದ ತನ ನಾನು ನಮ್ಮ ಅವ್ರು ಚಹಾ ಮಾಡಿದ್ರಿ. ಚಹಾ ಮಾಡೋಣ ವಾಟಗದ ನಾನು ಚಹಾ ಕುಡಿದ್ರಿ ಸರ್. ಚಹಾ ಕುಡಿಲಿಲ್ಲ ರೀ ಸರ್ನ. ಅತ್ತಿ ಕಳ್ತಿದ್ರಿ ಸರ್ನ. ಚಹಾ ಕುಡಿಲ್ಲ ಬಟ್ಟಕ್ಕೆ ವಾಟಗ ಅಲ್ಲೇ ಇಟ್ರಿ ಸರ್ನ. ವಾಟಗ ಅಲ್ಲೇ ಇಟ್ಟು ಅಲ್ಲಿ ಜಾಪಿಲ್ಲೇ ಬರೋಣ ಇಲ್ಲೇ ಮಗ್ಲಾಗ ನಮ್ಗೆ ಹಾಕಿಯವ್ರಿ ಸರ್. ಅವರು ಪಿಲ್ಲ ಓಡಾಡ್ಲಿಕತ್ತಾವ ನೋಡಿ ಏನಾಗ್ಯದ ನೋಡಿ ಅವ್ರ ಮೆಟಿಗೆ ಮ್ಯಾಗ ಏನಾಗ್ಯದ ತಂದು ನೋಡ್ರಿ ಸರ್. ಏನಾಗ್ಯದ ತರ ಅಲ್ಲಿ ಜಾಪಿಲ್ಲಿ ಬಿಡನ್ರಿ ಅದು ಪೂರ ಕೂಸು ಬರತ್ತನ. ನಾವು ಯಾರು ಇದ್ದಿಲ್ಲ ಸರ್. ನಾವೇ 4 ಮಂದಿ ಜನ ರೀ ಸರ್. ಅಲ್ಲಿ ಬರತ್ತನ ಕೂಸು ಒಳಗೆ ಬಿದ್ದವ್ರಿ ಸರ್. ಬರೋಣ ಇಟ್ಟು ಇದು ಮಾಡಿದ್ರಿ ಸರ್. ಏನು ಮಾಡ್ಬೇಕ್ರಿ? ಅದು ಶಿತ್ಲಿ ಮುತ್ತೆ ಆ ಮಗನೇ ಉಳಿಸ್ಕೊಡ್ಬೇಕ್ರಿ ಸರ್. ಅದು ಕೂಸಿ ಸಿದ್ದಪ್ಪ ಮುತ್ತೆಗೆ ಬೇಡ್ಕೊಳ್ಕತ್ತೀನಿ ನಾ. ಅದು ಕೂಸು ಉಳಿಯಲ್ರಿ ಸರ್. ಅದು ಭಾಳ ಚಲೋ ಐತ್ರಿ ನಮ್ಮ ಪಾರ್ರಿ ಸರ್. ನಮ್ಮ ತಮ್ಮನ ಮಗನೇ ಆಗ್ಬೇಕ್ರಿ ಸರ್. ಏನೂ ಇಲ್ರಿ ಸರ್. ಅದು ದಿನ ಹೋಗಕ್ರಮ ಬರಕ್ರಮ ಸರ್. ಅದು ಏಕಟ್ಟೆ ಟಿವಿ ಅಲ್ಲಿ ಮೋಟ ಚಾಲು ಮಾಡ್ದಕ್ರಮ ಸಾತ್ವಿಕ ತೇಳ್ಕಿಸಿಂದ್ರೆ ಸಾತ್ವಿಕ ತೇಳೆ ನಾವು ದಿನ ಹೋಗೋದು ಬರೋದು ಮಾಡೋದು. ಇಲ್ಲೇ ಗಿಡ ಹಚ್ಚಿದ್ದೇವೆ ರೀ ಹೊಲ್ದಾಗ ರೀ. ಸಾತ್ವಿಕ ಅಲ್ಲಾರ್ದೇನೆ ಮೋಟ್ರೇ ಚಾಲು ಮಾಡ್ತಿತ್ತಿಲ್ರಿ ಸರ್. ಬರೀ ಸಾತ್ವಿಕ ಅನ್ಕೋತೇ ಹೋಗ್ತಿದ್ರಿ ಸರ್. ನನಗೆ ಬೆಳಗನ್ನು ಕಣ್ಣು ಮುಂದೆ ಅಲ್ತಾರೆ ಸರ್. ಸಿದ್ದಪ್ಪ ಮುತ್ತಿ ಅವನಿಗೆ ಉಳಿಸಿ ಬರ್ಬೇಕ್ರಿ ಸರ್. ಸಾತ್ವಿಕೊಂದು ಅಟ್ಟಾದ್ರೂ ದಿನ ಪೋರನ ಮೋತಿ ನೋಡ್ತಿದ್ರಿ. ಅವತ್ತು ಪಾರನ ಹುಡುಗನ ಮೋತಿನೇ ನೋಡಿಲ್ರಿ ಸರ್. ಅದು ತಾಯಿ ಹಾಲು ಕುಡ್ಸಲ್ಕತ್ತಿದ್ದಳ್ರಿ. ಮೊಬೈಲ್ ತೊಗೊಂಡು ಕೈಯಾಗ ಕೂತಿಳ್ರಿ 5:30. ಅದು ಹೋಗಿ ಒಳಗೆ ಕೊಲೆಗೆ ಹೋಗಿ ಒಳಗೆ ಏನು ಆಟಕ್ಕೆ ಬಿಟ್ಟಾರ ಏನು ಮಾಡ್ಯಾರ್ರಿ ಸರ್. ಅದು ಹೊರಗೆ ಬಿಟ್ಟಾಡ್ರಿ. ಅದು ಹುಡುಗ ಹೊರಗೆ ಬಿಡೋಣ ಕಾಕ ಇಲ್ಲೇ ಸತೀಶ ಇಲ್ಲಿ ಹೋಗ್ಯಾರವ ನನ್ನ ಇಲ್ಲೇ ವಾಯರ್ ಜೋಡ್ಸಲ್ಕತ್ತಾರ ಅಲ್ಲೇ ಅದಾರ ಸರ್ ತಂದೋಡ್ರಿ ಸರ್. ಅನ್ನಟ್ರಿಗೆ ಅವರು ನೋಡ್ಲಾರ ಬಟ್ಟಕ್ಕ ಅದು ಹುಡುಗ ಹೋಗಿ ಚಿಂದ್ರ ಒಳಗೆ ಬೆಳಗನ ಇಲ್ಲೇ ಆ ಕಡೆ ಓಡೋದು. ಇಲ್ಲೇ ಮನೆ ಸಮೀಪ ಐತ್ರಿ. ಅವರು ನಮ್ಮ ಕಾಕ ಆಗ್ಬೇಕ್ರಿ ಸರ್. ಹೋಗೋದು ಬರೋದು ಹಂಗೆ ಮಾಡೋದು ರೀ. ನೀರು ಕುಡೋದು ಇರುವುದು. ಅದು ನಮ್ಮ ತಮ್ಮನ ಮಗ ಆಗ್ಬೇಕ್ರಿ ಸರ್. ನಮ್ಮ ಹೆಸರು ಜಯಲಕ್ಷ್ಮಿ ರೀ. ರಾತ್ರಿ 2ಕ್ಕೆ ಬಂದೇವ್ರಿ. ಹಾಂ, ಸೋಲಾಪುರದಿಂದ ಬಂದೇವ್ರಿ 2ಕ್ಕೆ. ಆಗ್ಬೇಕ್ರಿ. ನಾನು ನೋಡಿಲ್ರಿ ಒಟ್ಟ ಭಾಳ ಆಯ್ತು ನನಗೆ. ರಾತ್ರಿ 8 ಗಂಟೆಗೆ ಫೋನ್ ಆಗ್ಯಾರ ಅಲ್ಲಿ ಚಾನಲ್ದಾಗ. ಅಲ್ಲಿಂದ ರಾತ್ರಿ 12 ಗಂಟೆಗೆ ರೈಲ್ವೆ ಐತ್ರಿ. ರೈಲ್ವೆ ಸಿಗಲಿಲ್ಲ. 1ಕ್ಕೆ ಮತ್ತು 1 ಗಂಟೆ ರೈಲ್ವೆ ಬಂದು 2 ತನಕ ಇಲ್ಲಿ ಬಂದಿದ್ದಾರೆ. ಹೇಳ್ರಿ ಮೊದಲಿಂದ ಅನ್ಕೊಂಡ್ರೆ ಹಾಂ ರೀ.
ಭಾಳ ದೂರ ದೂರ ಬಂದಾರೆ, ಬೆಂಗಳೂರು ಬಂದಾರ, ಮೈಸೂರು ಬಂದಾರ, ಎಲ್ಲ ಕಡೆ ದೂರ ದೂರ ಮಂದಿ ಬಂದಾರೆ ಇಲ್ಲಿ. ಸಾವಿತ್ರಿ 18 ಫೀಟಿಗೆ ಇತ್ತು ಅದ ಹೇಳ್ಯಾರ ಸರ. ಆದ್ರೆ 18 ಫೀಟ್ ಹೊಡೆದಿದ್ರಿ ಅವ್ರು ಮೊದಲು. ಆದ್ರೆ ಅದು ಬ್ರೇಕ್ ಗಾಡಿ ತರ್ಸ್ಯಾರ ಸದ್ಯಕ್ಕೆ ಅದು ಫುಲ್ ಕರಿಕಲ್ ಹತ್ತಿದ್ರಿ. ಹಿಂಗಾಗಿ ಮತ್ತು ಬೇರೆ ಬೇರೆ ಗಾಡಿ ತರಿಸಿ ಹೊಡ್ಯಾತಾರ ರೀ. ಆದ್ರೆ ನಿನ್ನೆ ನೈಟ್ 12 ಗಂಟೆ ಒಳಗೆ ಮುಗಿಬೇಕಾಗಿತ್ತು ರೀ. ಆದರೂ ಸಹ ಈ ಸದ್ದು 12 ಗಂಟೆ ಮೀರಿ ಹೋಗ್ಯದ್ರಿ. ಆದರೂ ಕೂಡ ಹುಡುಗ ಚಲನವಲನ ಚಾಲು ಅದ ರೀ. ಸ್ವಲ್ಪ ಇದು ಆ್ಯಕ್ಟಿವ್ ಅದನ್ ರೀ, ಕಾಲಿಗಿಲಿ ಎಲ್ಲ ಸರ್ಸ ಆತನ್ ರೀ. ಒಟ್ಟು ಉಳಿದು ಬರಲಿ ಅದು ಒಂದೇ ಆಸೆ ಅದ ರೀ. ಸಿದ್ಲಿಂಗ ಮಹಾರಾಜನ ಮ್ಯಾಗ ಭಕ್ತಿ ಹಾಕಿದೆವು, ಭಾರ ಹಾಕಿದೇವು ರೀ. ಭಾಳ ಅದ ಸಿದ್ಲಿಂಗ ಮಹಾರಾಜರ ಮ್ಯಾಗ ಒಂದು ಪ್ರಾರ್ಥನೆ ಮಾಡತ್ತಿದ್ದೇವೆ ರೀ. ಎಲ್ಲರೂ ನಮ್ಮ ಇಡೀ ಊರಿನ ಜನತೆನೇ ಎಲ್ಲ ಪ್ರಾರ್ಥನೆ ಮಾಡಿದ್ದೇವೆ ರೀ. ಇವತ್ತು ಉಳಿದು ಬರಲಿ, ಮತ್ತು ನಮಗೆ ಹೆಂಗಿದ್ದು ಮೊದಲು ಹಂಗೆ ಇರಲಿ ನಮ್ಮ ಮಗು ಅಂತೇಳಿ ಅದು ಒಂದೇ ಆಸೆ ಅದ ರೀ. ನಮಗೆ ಅದು ಒಂದೇ ಖುಷಿ ಅದ ರೀ, ಮತ್ತೊಂದು ಏನಿಲ್ಲ ರೀ. ಇದು ಏನಿಲ್ಲ ಸರ, ಬೇಕಾರೆ ಬರಗಾಲ, ಈ ರೈತರಿಗೆ ಇದು ಬರಗಾಲ ಬರಬಾರ್ದು ರೀ. ಬರಗಾಲ ಬಂದು ನಮಗೆಲ್ಲ ಹೈರಾಣ ಮಾಡ್ಲತ್ತ ರೀ. ಬರಗಾಲೇ ಒಂದೇ ಕಾರಣ ರೀ ನಮಗೆ. ಬರಗಾಲ ಬಿದ್ದ ಕಿಶನ್ ನಾವು ಬೋರ್ವೆಲ್ ಕೊರೆಸಿ ಈ ಥರ ಆಯ್ತು ನೋಡ್ರಿ. ಬೋರ್ವೆಲ್ ಕೊರೆಸೋದು ತಪ್ಪಾಯ್ತು ಅನ್ನೋ ತನ ಮೊಮೆಂಟಕ್ಕೆ ನಾವು ಅದೀವಿ ರೀ ಸದ್ಯಕ್ಕೆ. ನಮ್ದು ಈ ನಮ್ಮ ಮಗು ಈ ಸದ್ಯ ಹಿಂಗೆ ಆದ ಘಟನೆಗೆ ಮಗು ಏನಿಲ್ಲ ಸರ, ಅವನು ಅವ್ರ ಅಪ್ಪ ಹಚ್ಚಿಕ್ ಒಂದು ಸ್ವಲ್ಪ ಏನೋ ಇನ್ನೊಂದು ಬೋರ್ ಹೊಡೆದ ಕಿಶಂದ್ರ ಕೆಳಗಡೆ ಹೋಗ್ಯಾನ ರೀ, ಚಾಲು ಮಾಡಿ ಕಿಶಂದ್ರ ಮೋಟ್ರ. ಆ ಹುಡುಗ ಪೈಲೈಮ ಒಮ್ಮೆ ಹಣಿಕೆ ಹಾಕಿ ನೋಡ್ಯಾನ ರೀ. ಆ ಹುಡುಗ ಇವನು ನಮ್ಮ ತಂದೆ ಹಂಗೆ ಹಣಿಕೆ ಹಾಕಿ ನೋಡಿ ಅಂತೇಳಿ ಅವನು ಒಂದು ಸ್ವಲ್ಪ ಏನು ನೋಡೋಕೆ ಹೋಗ್ಯಾನ ರೀ, ಒಳಗೆ ಹೋಗ್ಬಿಟ್ಟಾನ ಸರ್. ಅದು ಒಂದೇ ಒಂದು ರೀ, ತಂದೆ ಏನಿಲ್ಲ. ತಕ್ಷಣ ಎಲ್ರಿಗೂ ನಮಗೂ ಫೋನ್ ಮಾಡ್ದನ್ ರೀ. ನಾವು ಎಲ್ಲರೂ ಏನೇನು ಮಾಡ್ಬೇಕು ಎಲ್ಲರೂ ಮಾಡಿದೆವು. ಮೇಲಾಧಿಕಾರಿಗಳಿಗೆಲ್ಲ ಫೋನ್ ಮಾಡಿದೆವು ರೀ. ನಮ್ಮ ಊರಾಗ ಅವರು ಹಿರಿಯರು ಅದಾರ ರೀ, ಅವರು ಮಾಡಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇಲ್ಲಿ ನಿಂತು, ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲರೂ ಬಂದು ನಿಂತು ಮಾಡಾಕತ್ತಾರ ರೀ. ಪ್ರಯತ್ನ ಎಲ್ರದ್ದು ನಡೆದದ. ಪಾಪ ಎಲ್ರಿಗೂ ಬದುಕಿ ಬರಲಿ ಅನ್ನುವಂಥ ಒಂದು ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಲಿಕತ್ತಾರ. ಒಂದು ಆಶೆ ಅದ ಖರೆ. ಆದ್ರೆ ಭೀ ಏನಾಗುತ್ತೋ ಗೊತ್ತಿಲ್ಲ ಸರ. ಇದೇ ಒಂದು ಫಸ್ಟ್ನೇ ಹುಡುಗ ಸರ, ಇದೇ ಮೊದಲೇ ಹುಡುಗ ನಮ್ಮ ಬ್ರದರ್ಗೆ. ಹುಡುಗ ಚಲೋ ಇದನ್ ರೀ, ಬೆಳ್ಳಗೆ ಹುಡುಗಿತ್ತು, ಭಾಳ ಆ್ಯಕ್ಟಿವ್ ಹುಡುಗ. ಕಣ್ಣೆದ್ರಿಗೆ ಬಂದಂಗೆ ಆಗ್ಲಾಗತ್ತದ ಖರೆ. ಏನು ಮಾಡೋದ್ರಿ ಸರ್ ನಮ್ಮದು ಜೀವನ ಮರಣ ಹೋರಾಟ ಮಾಡ್ಲಿಕತ್ತಾನ ಈ ಸದ್ಯಕ್ಕೆ ಎರಡಕ್ಕೆ ನೋಡು. ನಮ್ಮ ಹೆಸರು ಸಂಗಮೇಶ್ ಮುಜಿಕೊಂಡ್ ಅಂತ ಹೇಳ್ರಿ. ನಮ್ಮ ಸತೀಶಾಗ ನಮ್ಮ ಬ್ರದರ್ ಆಗ್ಬೇಕ್ರಿ, ಹುಡುಗ ಕಾಕ ಆಗ್ಬೇಕ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.